ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷ್ಣ ತುಳಸಿಯ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡ ಅತಿ ಪವಿತ್ರವಾದಂತಹ ಸಸ್ಯ. ಪ್ರತಿಯೊಂದು ಮನೆಯಂಗಳದಲ್ಲಿ ಕೂಡ ಶಾಶ್ವತವಾಗಿ ಒಂದು ಕಾಣಸಿಗುವಂತಹ ಸಸ್ಯ ಅಂತ ಹೇಳಿದರೆ ಅದು ತುಳಸಿ ಗಿಡ. ಸಾಂಪ್ರದಾಯಸ್ಥವಾದಂತಹ ಮಹಿಳೆಯರು ಈಗ ಕೂಡ ತುಳಸಿ ಗಿಡವನ್ನು ಪೂಜೆ ಮಾಡ್ತಾರೆ. ತುಳಸಿ ಗಿಡ ಮನೆಯ ಮುಂದೆ ಇದ್ದರೆ ಮಹಾಲಕ್ಷ್ಮಿಯೇ ಆ ಮನೆಯಲ್ಲಿ ನೆಲೆಸಿದಳೆ ಅಂತ ಹೇಳಿ ಅರ್ಥ. ಆ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಸುಖ, ಶಾಂತಿ, ಸಮೃದ್ಧಿ ಆ ಮನೆಯಲ್ಲಿ ನೆಲೆಯಾಗಿರ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆ. ತುಳಸಿ ಗಿಡದಲ್ಲಿ ತುಂಬ ವಿಧ ಉಂಟು. ಅದರಲ್ಲಿ ಮುಖ್ಯವಾಗಿ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ. ನಾನೀಗ ತೋರಿಸ್ತಿರುವಂಥದ್ದು ಕೃಷ್ಣ ತುಳಸಿ. ಅಧಿಕವಾಗಿ ಆಮ್ಲಜನಕವನ್ನು ಉತ್ಪಾದಿಸುವಂತಹ ಸಸ್ಯಗಳಲ್ಲಿ ತುಳಸಿ ಗಿಡ ಕೂಡ ಒಂದು. ಹಾಗಾಗಿ ಮನೆಯ ಸುತ್ತ ತುಳಸಿ ಗಿಡವನ್ನು ನೆಟ್ಟರೆ ಆ ಮನೆಯ ಸುತ್ತಲೂ ಪರಿಶುದ್ಧವಾದಂತಹ ಗಾಳಿಯನ್ನು ನಾವು ಪಡಿಬಹುದು. ಹಾಗೆಯೇ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು. ತುಳಸಿ ಗಿಡವನ್ನು ನೆಟ್ಟಂತಹ ಸ್ಥಳ ಅದು ಗಂಗಾ ನದಿಯ ತಟದಷ್ಟು ಪವಿತ್ರವಾದಂತಹ ಒಂದು ಸ್ಥಾನ ಅಂತ ಹೇಳಲಾಗ್ತದೆ. ಪರಿಶುದ್ಧ ಗಾಳಿಯನ್ನು ನಮ್ಮ ಉಸಿರಾಟಕ್ಕೆ ಸಹಜವಾಗಿ ಲಭ್ಯ ಮಾಡುವಂತಹ ಒಂದು ಸಸ್ಯ ಅಂತ ಹೇಳಿದರೆ ಅದು ತುಳಸಿ ಗಿಡ. ಮಹಾವಿಷ್ಣು ಇರ್ಬೋದು, ಹಾಗೆಯೇ ಅವರ ಅವತಾರಗಳಾದಂತಹ ಪ್ರಭು ರಾಮಚಂದ್ರ ಇರ್ಬೋದು, ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ತುಳಸಿ ಗಿಡವನ್ನು ಕಡ್ಡಾಯವಾಗಿ ಬಳಸಲಾಗ್ತದೆ. ರಾಮ ತುಳಸಿಯನ್ನು ನಾವು ಹೆಚ್ಚಾಗಿ ಎಲ್ಲರ ಮನೆ ಮುಂದೆಯೂ ನೋಡ್ಬೋದು. ಹಾಗೆ ಅದಕ್ಕೆ ಪೂಜೆಯನ್ನು ಕೂಡ ಪ್ರತಿದಿನವೂ ಮಾಡ್ತಾರೆ. ಹಾಗೆಯೇ ಕೃಷ್ಣ ತುಳಸಿಯನ್ನು ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು. ಅದಲ್ಲದೆ ಅದು ಅಧಿಕವಾದಂತಹ ಔಷಧೀಯ ಗುಣ ಇರುವಂತಹ ಸಸ್ಯ. ತುಂಬ ವಿಧದ ತುಳಸಿಯ ಜಾತಿಗಳುಂಟು. ಅದರಲ್ಲಿ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಧಾರ್ಮಿಕವಾಗಿ ಪ್ರಾಮುಖ್ಯತೆ ಹೊಂದಿರುವಂತಹ ತುಳಸಿಯ ಗಿಡಗಳು. ರಾಮ ತುಳಸಿ ಹಸಿರು ಬಣ್ಣದಾಗಿದ್ದು, ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ ಅಂತ ಕೂಡ ಹೇಳ್ತೇವೆ, ಅದು ನೇರಳೆ ಬಣ್ಣದಿಂದ ಹೊಂದಿರ್ತದೆ. ಅದರ ಕಾಂಡವು ಕೂಡ ನೇರಳೆ ಬಣ್ಣದಿಂದಲೇ ಹೊಂದಿರ್ತದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಕೃಷ್ಣ ತುಳಸಿ ಅಂತ ಹೇಳಿದರೆ ತುಂಬ ಇಷ್ಟ ಅಂತೆ. ಹಾಗಾಗಿಯೇ ಇರ್ಬೋದು ಈ ತುಳಸಿಗೆ ಶ್ಯಾಮ ತುಳಸಿ ಅಥವಾ ಕೃಷ್ಣ ತುಳಸಿ ಅಂತ ಹೆಸರನ್ನು ಇಟ್ಟಿದ್ದಾರೆ. ನಾವು ರಾಮ ತುಳಸಿಗೆ ಪೂಜೆಯನ್ನು ಮಾಡೋದು ನೋಡಿರ್ಬೋದು, ಹಾಗೆ ಕೃಷ್ಣ ತುಳಸಿಗೆ ಪೂಜೆಯನ್ನು ಮಾಡೋದು ನೋಡಿರಲಿಕ್ಕಿಲ್ಲ. ಆದರೆ ಅದರ ಔಷಧಿಯ ಗುಣ ಉಂಟಲ್ಲ, ಅದು ಅಧಿಕವಾಗಿ ಉಂಟು. ಆಯುರ್ವೇದದಲ್ಲಿರ್ಬೋದು, ಹಾಗೆಯೇ ಬೇರೆ ಔಷಧೀಯ ಕ್ಷೇತ್ರಗಳಲ್ಲಿರ್ಬೋದು ತುಳಸಿ ಗಿಡ ಇದ್ದೇ ಇರ್ತದೆ. ತುಳಸಿಗಳಲ್ಲಿ ಬೇರೆ ಬೇರೆ ಜಾತಿ ಉಂಟು. ಹಾಗೆಯೇ ಅದರ ಗುಣ ಕೂಡ ಬೇರೆ ಬೇರೆ ಆಗಿರ್ತದೆ. ರಾಮ ತುಳಸಿ ಶ್ರೇಷ್ಠವ, ಕೃಷ್ಣ ತುಳಸಿ ಶ್ರೇಷ್ಠವ ಅಂತ ಹೇಳಿದರೆ ಎರಡು ಕೂಡ ಶ್ರೇಷ್ಠವೇ. ರಾಮ ತುಳಸಿಗೆ ಕಂಪೇರ್ ಮಾಡಿದರೆ ಕೃಷ್ಣ ತುಳಸಿಯ ಪರಿಮಳ ತುಂಬ ಗಾಢವಾಗಿರ್ತದೆ. ಹಾಗೆಯೇ ಕೃಷ್ಣ ತುಳಸಿಯ ರುಚಿ ಅದು ಗಾಢವಾದಂತಹ ಖಾರವನ್ನು ಹೊಂದಿರ್ತದೆ. ಕೃಷ್ಣ ತುಳಸಿಯು ಉಷ್ಣ ಗುಣವನ್ನು ಹೊಂದಿರ್ತದೆ. ಹಾಗೆಯೇ ರಾಮ ತುಳಸಿ ಕೃಷ್ಣ ತುಳಸಿಗಿಂತ ತಂಪು ಗುಣವನ್ನು ಹೊಂದಿರ್ತದೆ. ಹಾಗಾಗಿ ಕೃಷ್ಣ ತುಳಸಿಯನ್ನು ಬೇಸಿಗೆಗಾಲದಲ್ಲಿ ಇದನ್ನು ಬಳಸುವುದನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಉಷ್ಣ ಗುಣವನ್ನು ಹೊಂದಿರೋದ್ರಿಂದ ನಮ್ಮ ದೇಹದ ಉಷ್ಣಗುಣ ಕೂಡ ಅದು ಹೆಚ್ಚಾಗ್ತದೆ. ಹಾಗಾಗಿ ರಾಮ ತುಳಸಿಯನ್ನು ಬೇಸಿಗೆಗಾಲದಲ್ಲಿ ಕಷಾಯ ಮಾಡಿ ಕುಡಿಯುವುದುಂಟು. ಕೃಷ್ಣ ತುಳಸಿಯನ್ನು ಮಳೆಗಾಲದಲ್ಲಿ ಕೆಮ್ಮು, ಶೀತ, ಜ್ವರ ಹಾಗೆಯೇ ಕಫಕ್ಕೆ ಕಷಾಯವನ್ನು ಮಾಡಿ ಕೊಡಲಾಗ್ತದೆ. ಸಾಮಾನ್ಯವಾದಂತಹ ಕೆಮ್ಮು, ಶೀತ, ನೆಗಡಿ, ಕಫ ಹಾಗೆ ಜ್ವರಕ್ಕೆ ಈ ತುಳಸಿಯ ರಸವನ್ನು ತೆಗೆದು ಜೇನುತುಪ್ಪದೊಂದಿಗೆ ಸೇರಿಸಿ ಸೇವಿಸುವುದರಿಂದ ಅತಿ ವೇಗವಾಗಿ ಕಡಿಮೆ ಆಗ್ತದೆ. ಅಥವಾ ಇದರ ಕಷಾಯವನ್ನು ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಕೂಡ ಸೇರಿಸಿ ಅದನ್ನು ಸೇವಿಸಬಹುದು. ಕಿವಿ ನೋವಿದ್ದಂತಹ ಸಂದರ್ಭದಲ್ಲಿ ತುಳಸಿಯ ರಸವನ್ನು ತೆಗೆದು ಕಿವಿಗೆ ಕೂಡ ಮೊದಲಿನ ಕಾಲದಲ್ಲಿ ಹಾಕ್ತಾಯಿದ್ರು. ಆಗ ಅತಿ ವೇಗವಾಗಿ ಕಿವಿ ನೋವು ಕೂಡ ಕಡಿಮೆ ಆಗ್ತಾಯಿತ್ತು. ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ವೈರಲ್ ಗುಣ ಇರುವಂತಹ ಈ ತುಳಸಿ ಗಿಡಗಳು ಅನೇಕ ಕಾಯಿಲೆಗಳನ್ನು ಗುಣ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆಯುರ್ವೇದದಲ್ಲಂತೂ ಮಹತ್ತರವಾದಂತಹ ಪಾತ್ರವನ್ನು ತುಳಸಿ ಗಿಡ ಹೊಂದಿದೆ. ಇದರ ಬೇರಿರ್ಬೋದು, ಎಲೆ, ಹೂವು, ಬೀಜ ಎಲ್ಲವೂ ಕೂಡ ಔಷಧೀಯ ಗುಣವನ್ನು ಹೊಂದಿರುವಂತಹ ಒಂದು ಸಸ್ಯ. ತುಳಸಿಯ ರಸಕ್ಕೆ ನಿಂಬೆ ರಸವನ್ನು ಸೇರಿಸಿ ಗಾಯ ಆದಂತಹ ಕಡೆ ಹಚ್ಚೋದ್ರಿಂದ ನಂಜು ಅತಿ ವೇಗವಾಗಿ ಕಡಿಮೆ ಆಗ್ತದೆ. ಅಂದರೆ ಸೊಳ್ಳೆ ಕಚ್ಚಿದಂತಹ ಕಡಿತ ಇರ್ಬೋದು ಅಥವಾ ಏನಾದರೂ ಕೀಟಗಳು ಕಚ್ಚಿದಂತಹ ಜಾಗದಲ್ಲಿ ಇದನ್ನು ಹಚ್ಚೋದ್ರಿಂದ ಅತಿ ವೇಗವಾಗಿ ಅಂತಹ ನಂಜು ಸಮಸ್ಯೆ ಕಡಿಮೆ ಆಗ್ತದೆ. ತುಳಸಿಯನ್ನು ಕೀಟ ನಿರೋಧಕವಾಗಿ ಬಳಸಲಾಗ್ತದೆ. ತುಳಸಿಯ ರಸದೊಂದಿಗೆ ಜೇನುತುಪ್ಪವನ್ನು ಸೇರಿಸಿ ಸೇವಿಸುವುದರಿಂದ ಚರ್ಮದ ಕಾಂತಿಯನ್ನು ಜೊತೆಗೆ ನೆನಪಿನ ಶಕ್ತಿಯನ್ನು ನಾವು ವೃದ್ಧಿಸ್ಬೋದು. ಇದನ್ನು ಖಾಲಿ ಹೊಟ್ಟೆಗೆ ಸೇವಿಸುವಂಥದ್ದು. ತುಳಸಿ ಗಿಡವನ್ನು ಆಯುರ್ವೇದ ಔಷಧಿಯಾಗಿ ತುಂಬ ವರ್ಷದಿಂದ ಬಳಸ್ತಾ ಬರ್ತಾ ಇದ್ದಾರೆ. ಹಾಗೆ ಈಗಿನ ಕಾಲದವರು ಕೂಡ ತುಳಸಿ ಗಿಡವನ್ನು ಬಳಸ್ತೇವೆ. ನಾನು ಕೂಡ ಬಳಸ್ತಾ ಇದ್ದೇನೆ.
ಮುಂದಿನ ವಿಡಿಯೋದಲ್ಲಿ ನಾನು ರಾಮ ತುಳಸಿಯ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷ್ಣ ತುಳಸಿ ಹೇಗುಂಟು ಅಂತ ಹೇಳಿ ತೋರಿಸಿದ್ದೇನೆ. ಹಾಗೆ ಅದರ ಮಹತ್ವ ಎಂತ, ಅದನ್ನು ಯಾವ ರೀತಿಯಾಗಿ ನಾವು ಮನೆಮದ್ದಾಗಿ ಬಳಸ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಸೊ ಇಷ್ಟು ಪವಿತ್ರ ಇರುವಂತಹ ಈ ಸಸ್ಯವನ್ನು ಬೆಳೆಸಿ ಇದನ್ನು ಉಪಯೋಗಿಸಿ ಈಶಾನ್ಯ ಭಾಗಕ್ಕೆ ಇದನ್ನು ನೆಟ್ಟು ಪೂಜಿಸುವುದು ಕ್ರಮ. ಹಾಗೆ ಯಾವ ದಿಕ್ಕಿನಲ್ಲಿ ಕೂಡ ಬೆಳೆಸ್ಬೋದು. ಅದು ನಮ್ಮ ವಾತಾವರಣಕ್ಕೆ ಪರಿಶುದ್ಧವಾದಂತಹ ಗಾಳಿಯನ್ನು ಸೇರಿಸ್ತದೆ. ಹಾಗೆಯೇ ನಮ್ಮ ಉಸಿರಾಟಕ್ಕೆ ಪರಿಶುದ್ಧವಾದಂತಹ ಗಾಳಿಯನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ. ಸೊ ಇವತ್ತಿನ ವಿಡಿಯೋ ನಂದು ಕೃಷ್ಣ ತುಳಸಿಯ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೇಚರ್ಸ್ ಫ್ಲೇವರ್ಸ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.